ಬಂಧುಗಳೇ ನಮಸ್ಕಾರ. ಇವತ್ತು KRS ಪಕ್ಷದವರು ಎಲ್ಲಾದರೂ ಕ್ಯಾಮ್ರಾ ಇಟ್ಕೊಂಡು ಲೈವ್ ಹೋಗ್ಬಿಟ್ರೆ ಪೊಲೀಸ್ನವರಿಗೆ, ರಾಜಕಾರಣಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ತಮ್ಮನ್ನ ಇದನ್ನೇ ಮರೆತುಬಿಡ್ತಾರೆ. ತಮ್ಮ ವ್ಯಕ್ತಿತ್ವವನ್ನೇ ಇದನ್ನು ಮರೆತುಬಿಟ್ಟು ಒಂದು ರೀತಿಯಲ್ಲಿ ರೇಗಾಡೋದು, ಕೂಗಾಡೋದು ಮಾಡ್ತಾ ಇವತ್ತು ತಮ್ಮ ಅಪರಾಧಗಳನ್ನು, ತಮ್ಮ ವ್ಯಕ್ತಿತ್ವಗಳನ್ನು ಎಲ್ಲಿ ಈ KRS ಪಕ್ಷದವರು ಇಡೀ ಕರ್ನಾಟಕ ರಾಜ್ಯ ಜನತೆ ತೋರಿಸ್ತಾ ನಮ್ಮ ವ್ಯಕ್ತಿತ್ವನ ಬೆತ್ತಲೆ ಮಾಡಿಬಿಡ್ತಾರೋ ಅನ್ನೋಂಥ ಇದು ಸ್ಥಿತಿನಲ್ಲಿ ಇವತ್ತು ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳಿದ್ದಾರೆ. ಇವತ್ತು ಈ ವಿಷಯ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂತಂದರೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ತುಮಕೂರಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಜನತಾ ದರ್ಶನ ಕಾರ್ಯಕ್ರಮ ಅನ್ನೋದು ಎಲ್ಲ ಸಾರ್ವಜನಿಕರು ಬಂದು ತಮ್ಮ ಕುಂದುಕೊರತೆಗಳನ್ನು, ಅಹವಾಲುಗಳನ್ನು, ಮನವಿಗಳನ್ನು ಗೃಹ ಸಚಿವರಿಗೆ ಕೊಟ್ಟು ಅದರ ಪರಿಹಾರಕ್ಕಾಗಿ ಅಲ್ಲಿ ಬಂದಂಥದ್ದು. ಅದೇ ರೀತಿಯಾಗಿ KRS ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಮಲ್ಲಿಕಾರ್ಜುನ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷ ಆಗಿರುವಂಥ ಸೋಮ್ ಸುಂದರ್ ಅವರು ಕೂಡ ಇವತ್ತು ಏನು ತುಮಕೂರಿನಲ್ಲಿ ನಡೀತಾ ಇದ್ದಂಥ ಆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮನವಿ ಪತ್ರಗಳನ್ನು ಕೊಡೋದಕ್ಕಾಗಿ ಅಲ್ಲಿ ಕಾಯ್ತಾ ಇದ್ರು. ಇಡೀ ಆ ಕಾರ್ಯಕ್ರಮ ಪೂರ್ತಿ ಪೊಲೀಸ್ನವರಾಗಲಿ, ಬೇರೆ ಬೇರೆ ಪತ್ರಕರ್ತರು ಎಲ್ಲರೂ ವಿಡಿಯೋ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಹಾಗೆ ಪ್ರತಿಯೊಬ್ಬರು ಕೊಡೋದನ್ನ ಏನು ಮನವಿ ಕೊಡ್ತಾರೆ ಅದನ್ನು ಕೂಡ ಗೃಹ ಸಚಿವರು ಅದನ್ನ ಬೇರೆ ಬೇರೆ ವಿಡಿಯೋ ಮಾಡೋದ್ರ ಮೂಲಕ ತಾವು ಜನತಾ ದರ್ಶನದಲ್ಲಿ ಜನತಾ ಪರಿಹಾರವನ್ನು ಮಾಡ್ತಾ ಇದ್ದೀವಿ, ಜನರ ಮನವಿಗೆ ಸ್ಪಂದಿಸ್ತಾ ಇದ್ದೀವಿ ಅಂತ ಕೊಡುವಂಥ ಇದಕ್ಕಾಗಿ ತಾವೇನು ಜನಸೇವೆ ಮಾಡ್ತಾ ಇದೀವಿ ಅನ್ನೋದು ಎಲ್ಲರೂ ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಅರ್ಜಿ ಕೊಟ್ಟಿರೋದು. ಅದು ಇತ್ಯರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸ್ಕೊಳ್ಳೋದಕ್ಕಾಗಿ ಎಲ್ಲ ಪತ್ರಕರ್ತರನ್ನು ಕರೆದಿ ಅವ್ರ ಎದುರುಗಡೆ ಇದು ಮಾಡ್ತಾರೆ. ಮತ್ತೆ ಖಾಸಗಿ ವ್ಯಕ್ತಿಗಳಿಂದ, ಅವರ ವೈಯಕ್ತಿಕ ಫೇಸ್ಬುಕ್ಗಳಿಂದ, ವಿಡಿಯೋಗಳಿಂದ ರೆಕಾರ್ಡ್ ಮಾಡಿಸಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಯಾಕೆ ಅಂದರೆ ತಾವು ಇಂಥ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಸಾರ್ವಜನಿಕರಿಗೆಲ್ಲ ಗೊತ್ತಾಗಬೇಕು ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಸೋಮಸುಂದರು ಮತ್ತು ಇವರು ಗೃಹ ಸಚಿವರ ಪರಮೇಶ್ವರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಅಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಪೊಲೀಸ್ನವರು ಆ ಸಂದರ್ಭದಲ್ಲಿ ಬಿಡೋದಿಲ್ಲ. ಅಲ್ಲಿ ಕಾಣ್ತಾ ಇರ್ತಾರೆ, ವಿಡಿಯೋ ಮಾಡ್ತಿರ್ತಾರೆ. ಈಗಾಗಲೇ ನಮ್ಮ ಅದರ ವಿಡಿಯೋವನ್ನು ಈಗಾಗಲೇ ನಮ್ಮ KRS ಪಕ್ಷದ ಪೇಜಲ್ಲಿ ಹಾಕಿದೆ. ಈಗಾಗಲೇ ಬಹಳಷ್ಟು ಜನ, ಸಾವಿರಾರು ಜನ ನೋಡಿ ಅದನ್ನು ಈಗಾಗಲೇ ಇದು ಮಾಡಿದ್ದಾರೆ. ಹಲವಾರು ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತಾ ಇದೆ. ಈಗ ಅಂದರೆ ಒಂದು ಓಪನ್ ಆಡಿಟೋರಿಯಂ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗುವಂಥವ್ರಿಗೆ ಪೊಲೀಸರೇ ಬಹಳಷ್ಟು ಜನಕ್ಕೆ ತೆರೆದಿರ್ತಾರೆ, ಒಂದೆರಡು ಜನಕ್ಕೆ ಬಿಡ್ತಿರ್ತಾರೆ, ಒಂದೆರಡು ಜನಕ್ಕೆ ತಡಿತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಅವರಿಗೆ ಅವ್ರ ಹತ್ರ ಹೋಗಿ ಕೊಡೋದಕ್ಕೆ ಬಿಡ್ತಾ ಇರಲ್ಲ, ತಡಿತಿರ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಇವರು ಬಿಡಿ ಅಂತ ಕೇಳ್ತಾ ಇರ್ತಾರೆ. ಅದೆಲ್ಲ ಆಡಿದವ್ರು ಕೇಳುತ್ತೆ, ನಾವು ಕೊಡಬೇಕು ಬಿಡಿ ಅಂತ ಕೇಳ್ತಿರ್ತಾರೆ. ಪೊಲೀಸ್ನವರು ಅದನ್ನು ಅವ್ರನ್ನ ತಡೆ ಹಾಕ್ತಾ ಇರ್ತಾರೆ. ಆ ನಂತರದಲ್ಲಿ ಅಷ್ಟೊತ್ತಿಗಾಗಲೇ ಯಾರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಜನತೆ ತಮ್ಮ ನೋವುಗಳನ್ನ, ದುಮ್ಮಾನಗಳನ್ನ, ಕುಂದುಕೊರತೆಗಳನ್ನ ಹೇಳ್ಕೊಳಕ್ ಬಂದಿರ್ತಾರೆ, ಅವ್ರು ಎಲ್ಲರನ್ನು ಕೇಳಿಬಿಟ್ಟು ಆಮೇಲೆ ಹೊರಡಬೇಕಾಗಿದ್ದಂತ, ಅಂದ್ರೆ ಇನ್ನು ಯಾರು ಕೊಡೋಂಥವ್ರು ಬಾಕಿ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡು ಆಮೇಲೆ ಅಲ್ಲಿಂದ ಆ ಸ್ಥಾನದಿಂದ ಹೊರಡಬೇಕಾಗಿದ್ದಂತ ಗೃಹ ಮಂತ್ರಿಗಳು ಮಾಮೂಲಿ ಗೊತ್ತಲ್ಲ, ಒಂದಷ್ಟು ಜನಕ್ಕೆ ಕೊಟ್ಟಂಗೆ ಮಾಡ್ಬಿಟ್ಟು, ಒಂದಷ್ಟು ಜನ ಇಸ್ಕೊಂಡಂಗೆ ಮಾಡ್ಬಿಟ್ಟು, ಅದು ವಿಡಿಯೋ ಆಯ್ತಾ, ಫೋಟೋ ಆಯ್ತಾ, ಅದನ್ನೆಲ್ಲ ಮಾಧ್ಯಮಗಳಿಗೆ ಹೋಯ್ತಾ, ಅಷ್ಟಕ್ಕೆ ಮಾಡ್ಕೊಂಡು ನಾನು ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ದೀನಿ, ಸಾರ್ವಜನಿಕರ ಕುಂದುಕೊರತೆಗಳನ್ನ ಅಹವಾಲನ್ನು ಸ್ವೀಕಾರ ಮಾಡಿದ್ದೀನಿ ಅನ್ನೋಂಥ ಇಲ್ಲಿ ಮಾಧ್ಯಮಗಳ ಪ್ರಚಾರಕ್ಕೆ ಬೇಕಾಗಿರುತ್ತೆ. ಅಷ್ಟೊಂದು ಮಾತ್ರ ಮಾಡಿಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮನವಿ ಪತ್ರನ ಕೊಡೋದಕ್ಕೆ ಇಲ್ಲಿ ಪೊಲೀಸರು ಬಿಡ್ತಿರಲಿಲ್ಲ, ಅವ್ರು ತೊಗೊಳ್ಳೋದಿಲ್ಲ. ಅದೇ ಸಂದರ್ಭದಲ್ಲಿ ಅವರು ಅದನ್ನು ಮುಗಿಸ್ಕೊಂಡು ಹೊರಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಅವರು ಕೊಡಕ್ಕೆ ಹೋಗ್ತಾರೆ. ಕೊಡಗೆ ಅವ್ರನ್ನ ಪಾಸಾಗಿ ಬರ್ತಾರೆ. ಅವಾಗ ಸರ್ ನಾವು ಕೊಡ್ತಾ ಇದೀವಿ, ನೀವು ಹೋಗ್ತಾ ಇದೀರಲ್ಲ ಹೇಗೆ ಅಂತ ಕೇಳ್ತಾರೆ. ಕೊಡಪ್ಪ ಅದಕ್ಕೆ ಅನ್ನತ್ತೆ ಅಂತಾರೆ. ನಾವು ಇಲ್ಲಿ ನಿಂತಿದ್ದೀವಿ, ಪೊಲೀಸರು ಬಿಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅಲ್ಲಿ. ಆದರೆ ಆ ಸಂದರ್ಭದಲ್ಲಿ ನಾವು ನಮ್ಮ ಮನವಿಯನ್ನ ಕೊಡೋದ್ರ ಬಗ್ಗೆ ದಯವಿಟ್ಟು ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಕೊಡಬೇಕು, ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲೇ ಹೇಳ್ತಾರೆ. ಒಂದು ಅರ್ಧ ನಿಮಿಷದ ಮಾತುಕತೆ ನಡೆಯುತ್ತೆ. ಈ ಎಲ್ಲ ಚಿತ್ರಣವನ್ನ, ಈ ಒಂದು ದೃಶ್ಯಗಳನ್ನ ನಮ್ಮ ಸೋಮ್ ಸುಂದರ್, ರಾಜ್ಯ ಉಪಾಧ್ಯಕ್ಷ ಸೋಮ್ ಸುಂದರ್ ಅವರು ಲೈವ್ ಮಾಡ್ತಿರ್ತಾರೆ. ಅದೇನು ವಿಶೇಷ ಅಲ್ಲ, ಅಲ್ಲಿ ಎಲ್ಲವೂ ಬೇಕಾದಷ್ಟು ಲೈವ್ ಆಗ್ತಿರ್ತವೆ. ಅದು ಕೂಡ ಲೈವ್ ಆಗಿದೆ ಅಲ್ಲಿ. ಸೊ ಇದು ವಿಶೇಷ ಅಪರಾಧ ಅಲ್ಲ, ಕಾನೂನು ಬಾಹಿರ ಕೃತ್ಯ ಅಲ್ಲ. ಹಲವಾರು ಹೈಕೋರ್ಟ್ಗಳು ಇವೆಲ್ಲವನ್ನು ಸಾರ್ವಜನಿಕವಾಗಿ ಲೈವ್ ಮಾಡೋದು ಯಾವುದು ಅಪರಾಧ ಅಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮಾಡೋದು ಅಪರಾಧ ಅಲ್ಲ, ಪೊಲೀಸ್ ಠಾಣೆಗಳಲ್ಲೂ ಲೈವ್ ಮಾಡೋದು ಅಪರಾಧ ಅಲ್ಲ. ಜೊತೆಯಲ್ಲಿ ಅವೆಲ್ಲ ಕಡೆನೂ ಆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಿಡಿಯೋಗಳು ಹಾಕಿ, CC ಕ್ಯಾಮೆರಾಗಳನ್ನು ಹಾಕಿ ಅವೆಲ್ಲ ದಾಖಲಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ. ಆದರೆ ಇಲ್ಲಿ ವಿಡಿಯೋ ಮಾಡ್ತಿದ್ದ ತಕ್ಷಣ ಈ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ ಪ್ರಶ್ನೆ ಮಾಡಿದ ತಕ್ಷಣ ಅವ್ರಿಗೇನೋ ನನ್ನ ಮರ್ಯಾದೆ ಹೋಗ್ತಾ ಇತ್ತು, ಇಲ್ಲಿ ಇವರು ಅಹವಾಲನ್ನು ತಗೊಳ್ಳದೇ ಇರೋದನ್ನ ಇವರು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನ ಅವರು ಒಂದು ರೀತಿಯಲ್ಲಿ ಇದಕ್ಕೆ ತಗೊಂಡಂಗೆ ಮಾಡಿಬಿಟ್ಟು ಮಾನಸಿಕವಾಗಿ ತಗೊಂಡು ಗೃಹ ಮಂತ್ರಿಗಳು ನಿಲ್ಸ ಕ್ಯಾಮ್ರಾ ಅಲ್ಲಿ ಅಂತಾರೆ. ಒಬ್ಬ ಗೃಹ ಮಂತ್ರಿ ಇಡೀ ಕ್ಯಾಮ್ರಾಗಳನ್ನ
ನಿಲ್ಲಿಸು ಅಂತ ಹೇಳ್ತಾರೆ ಅಂದ ತಕ್ಷಣ ಅವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಏನು ಹೇಳಕ್ಕೆ ಬಂದಿದ್ದಾರೆ ಅದನ್ನು ಕೇಳಿಕೊಂಡು ಅದಕ್ಕೆ ಸಾಧ್ಯವಾದ್ರೆ ಅದಕ್ಕೆ ಏನು ಕ್ರಮ ತಗೊಳ್ತೀನಿ ಅನ್ನೋದನ್ನ ಹೇಳಿ ತಮ್ಮ ಗೃಹ ಮಂತ್ರಿಗಳ ಒಂದು ರೀತಿಯಲ್ಲಿ ಏನು ನಾವೇನು ಮಂತ್ರಿಯಾಗಿ ತಾವು ಮಾಡ್ಬೇಕಾದ ಕೆಲಸಗಳನ್ನ ಅಲ್ಲಿ ಇದು ಮಾಡ್ಬೇಕಿತ್ತು. ಅಲ್ಲಿ ನೋಡಿ ಇಂಥ ತಗೊಂಡಿದ್ದೀನಿ ಅನ್ನೋದನ್ನ ತಮ್ಮ ಹೆಮ್ಮೆಯಿಂದ ಅದನ್ನ ಹೇಳ್ಕೊಳ್ಬೇಕಾಯ್ತು. ಅಲ್ಲೇ ಅಧಿಕಾರಿಗಳು ಕರೆದಿ ಅಲ್ಲೇ ಇದ್ರೆ ಅವ್ರಿಗೆ ಇಂಥ ಕ್ರಮ ತಗೊಳ್ಳಿ ಅಂತೇಳಿ ಅಲ್ಲೇ ನೋಟ್ ಹಾಕಿ ಕೊಡ್ಬೇಕಾಗಿತ್ತಂಥದ್ದು. ಆದರೆ ಈ ಕ್ಯಾಮ್ರಾ ಆಗ್ತಾ ಇರೋದ್ರಿಂದ ಅವ್ರಿಗೇನೋ ಒಂದು ರೀತಿಯಲ್ಲಿ KRS ಪಕ್ಷದವರು ನಮ್ಮ ಕಾರ್ಯವೈಖರಿಯನ್ನ ಬೆತ್ತಲೆ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ, ನಾವು ಇಸ್ಕೊಳ್ಳದಲ್ಲೇ ಹೋಗ್ತಾ ಇರೋದನ್ನು ತೋರಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಿಲ್ಸಲ್ಲಿ ಕ್ಯಾಮ್ರಾ ಅಂತೇಳಿ ನಮ್ಮ ಕಾರ್ಯಕರ್ತ ಸೋಮಸುಂದರ್ ಅವರಿಗೆ ಜೋರ್ ಮಾಡ್ತಾರೆ. ಇದಕ್ಕೆ ಕಾಯ್ತಾ ಇದ್ದಂಥ ಪೊಲೀಸ್ನವರು ನಿಮಗೆ ಗೊತ್ತಿದೆ, ತುಮಕೂರು ಜಿಲ್ಲೆಯಲ್ಲಿ ಅದರಲ್ಲೂ ತುಮಕೂರು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಇದಿದ್ರು ಕೂಡ ತುಮಕೂರು ಜಿಲ್ಲೆನಲ್ಲಂತೂ ಸರ್ಕಾರಿ ಆಡಳಿತ ಯಂತ್ರ DC ಕಚೇರಿಗಳು, ತಾಲೂಕು ಕಚೇರಿಗಳು ಹಾಗೂ ಪೊಲೀಸ್ ಇಲಾಖೆಗಳು ಇವತ್ತು KRS ಪಕ್ಷ ಅಂದ ತಕ್ಷಣ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಉನ್ಮಾದದಲ್ಲಿ ರಕ್ತ ಕುದಿಯಕ್ಕೆ ಶುರು ಮಾಡ್ಬಿಡುತ್ತೆ. ಇವ್ರು ನಮ್ಮೆಲ್ಲ ಅಕ್ರಮಗಳನ್ನೆಲ್ಲ ಬಯಲಿಗೆ ಹೇಳ್ತಾರೆ, ದೂರು ಕೊಡ್ತಾರೆ, ಇವ್ರ ವಿರುದ್ಧ ಏನೇ ಮಾಡಿದ್ರು ನಮ್ಮ ಮರ್ಯಾದೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ರಕ್ತ ಅವ್ರನ್ನ ದ್ವೇಷದ ಮನೋಭಾವದಿಂದ ಕೆಲಸ ಮಾಡ್ತಾ ಇರುವಂಥ ತುಮಕೂರು ಜಿಲ್ಲೆ ಅಧಿಕಾರಿಗಳು ಅಲ್ಲಿ ತಕ್ಷಣ ಅವರಿಗೆ ಬಂದು ಫೋನ್ ಕಸ್ಕೊಳ್ತಾರೆ. ಫೋನ್ ಕಸ್ಕೊಂಡು ನಮ್ಮ ಸೋಮಸುಂದರವ್ರನ್ನ ಅಕ್ಷರಶಃ ಕುತ್ತಿಗೆ ಕೈ ಹಾಕಿ ಅವ್ರನ್ನ ದರ ಹೇಳ್ಕೊಂಡು ಹೋಗ್ತಾರೆ. ಅವೆಲ್ಲವನ್ನ ನಾವು ಇಲ್ಲಿ ಲಿಂಕಲ್ಲಿ ಹಾಕ್ತೀವಿ, ಇದನ್ನ ಅದೀಗ ಹಾಕಿದೆ, ಲಿಂಕಲ್ಲಿ ಹಾಕ್ತೇವೆ ನೋಡಿ ನೀವು ಅದನ್ನ. ಆದ್ರೆ ಇದು ನಮ್ಮ ಮಲ್ಲಿಕಾರ್ಜುನ ಪ್ರಶ್ನೆ ಮಾಡ್ತಾರೆ, ಏನ್ ಸರ್ ನಿಮ್ಮ ಎದುರುಗಡೆ ಇಂಥ ದೌರ್ಜನ್ಯ ಮಾಡ್ತಾರಲ್ಲ ಪೊಲೀಸರು ಅಂತ ಅಂದ್ರೆ ಅದಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ತಮ್ಮ ಗೃಹ ಮಂತ್ರಿಗಳು ತಮ್ಮ ಎದುರುಗಡೆನೆ ಪೊಲೀಸ್ನವ್ರನ್ನ ಇಂಥ ದೌರ್ಜನ್ಯ ಆಗ್ತಿದಾರೆ ಅಂದ್ರೆ ಅವರ ಏನಾದೆ ಗೊತ್ತಿಲ್ಲ ಗೃಹ ಮಂತ್ರಿಗಳು ಅನ್ನೋದನ್ನ ಹೇಳ್ತಾರಲ್ಲ, ಅದಕ್ಕೆ ಸತ್ಯವಾಗಿ ಅದನ್ನ ರುಜುವಾತುಪಡಿಸ್ತಾರೆ. ತಮ್ಮ ವ್ಯಕ್ತಿತ್ವಗಳನ್ನ, ತಮ್ಮ ಇದು ಅಸಹಾಯಕತೆಯನ್ನ ಅಥವಾ ಇನ್ನೇನೋ ಗೊತ್ತಿಲ್ಲ, ಅಧಿಕಾರದ ಮದನ ಏನೋ ಗೊತ್ತಿಲ್ಲ, ಅದನ್ನು ದಲಿತ ಮಂತ್ರಿ ಅಂತ ಹೇಳಿಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಕೆಲಸ ದಲಿತರಿಗೆ ಮಾಡಬೇಕಾಗಿದ್ದಂಥವ್ರು, ಇನ್ನೂ ಒಂದಷ್ಟು ಸಾರ್ವಜನಿಕ ಹತ್ತಿರವಾಗಿರ್ಬೇಕಾದಂಥವ್ರು ದಲಿತರ ಮಂತ್ರಿ ಅಂತ ಟ್ರೆಂಡ್ ಆಗಿ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಹುದ್ದೆಗೆ ಟವಲ್ ಆಗ್ತಾ ಇರುವಂಥವ್ರು, ಇನ್ನೊಂದು ಸಾರ್ವಜನಿಕ ವಿರುದ್ಧ ಸೌಜನ್ಯದಿಂದ ನಡ್ಕೊಳ್ಬೇಕಾದವರು ಅವ್ರ ಎದುರಿಗೆ ದೌರ್ಜನ್ಯಗಳನ್ನ ನಡೀತಾ ಇದ್ರು ಕೂಡ ಒಂದು ರೀತಿಯಲ್ಲಿ ಅದನ್ನ ತಡೆಯೋಕ್ಕೂ ಹೋಗೋದಿಲ್ಲ, ಏನು ಮಾಡೋದಿಲ್ಲ. ಅವ್ರ ಎದುರಿಗೆ ಪೊಲೀಸ್ನವರು ಗೃಹ ಮಂತ್ರಿಗಳಿಗೆ ಮಾಡಿದ್ರೆ ಏನಪ್ಪ ಆಗುತ್ತೆ ಅನ್ನೋಂಥ ಏನು ಇಲ್ಲದೆ ಇದ್ರು ಅದನ್ನು ಅವ್ರನ್ನ ದರ ಹೇಳ್ಕೊಂಡು ಹೋಗಿ ಇದು ಮಾಡ್ತಾರೆ. ಕೊನೆ ಆಟೋದಲ್ಲಿ ಹೋಗಿ ಅದನ್ನ ಇದು ಮಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಈಗಲೂ ಕೂಡ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಫೋನ್ ಮಾಡ್ತಾ ಇದೀವಿ, ಹೋಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ಅಲ್ಲಿ ತುಮಕೂರಿನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಹೋಗಿ ಇದು ಮಾಡ್ತಾ ಇದ್ದಾರೆ, ಎಲ್ಲಿ ಯಾವ ಸ್ಟೇಷನ್ ಕರ್ಕೊಂಡು ಹೋಗಿರೋದು ನೋಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ಹೇಳಬೇಕಾಗಿರೋ ಸಂದರ್ಭದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಬಂದಾಗ ಬೇರೆಯವರೆಲ್ಲ ವಿಡಿಯೋ ಮಾಡ್ತಿರ್ತಾರೆ. KRSನವ್ರ ಪಕ್ಷವ್ರು ವಿಡಿಯೋ ಮಾಡಿದ ತಕ್ಷಣ ಅಪರಾಧ ಆಗುತ್ತಾ? ಅದು ಅಪರಾಧ ಆಗುತ್ತೇನ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ, ಕರ್ಕೊಂಡು ಹೋಗ್ತಾರಲ್ಲ. ಇನ್ನು ಯಾವ ಮಟ್ಟದ ಆಡಳಿತ ನಮ್ಮ ಅವರೇ ಕ್ಷೇತ್ರದಲ್ಲಿ, ಅವರೇ ಜಿಲ್ಲಾ ಮಂತ್ರಿ ಆಗಿರುವಂಥ ಕ್ಷೇತ್ರದಲ್ಲಿ ಎಂಥ ಆಡಳಿತ ದುರ್ವ್ಯವಸ್ಥೆ ಇದೆ. ಪೊಲೀಸ್ನವರು ಅಧಿಕಾರಿಗಳೆಲ್ಲ ಯಾವ ರೀತಿ ಅವರ ಗುಲಾಮಗಿರಿಯ ಆದೇಶಗಳನ್ನ, ಕಾನೂನು ಬಾಹಿರ ಆದೇಶಗಳನ್ನ ಮಾಡ್ತಾರೆ. ನಿಲ್ಸು ಅಂತ ಹೇಳಿದಕ್ಕೆ ಅವ್ರು ಎತ್ತಕೊಂಡೋಗ್ಬಿಡ್ತಾರೆ. ನೀವು ನೋಡ್ಬೇಕು ಅದು ವಿಡಿಯೋ ಹೇಗಿದೆ. ಅವ್ರನ್ನ ಒಂದು 10-15 ಜನ ಪೊಲೀಸ್ನವರು ಇದು ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಕುತ್ತಿಗೆ ಕೈ ಹಾಕೊಂಡು ಈ ಫೋನ್ ಕಸ್ಕೊಳ್ತಾ ಇದು ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಆದರೆ ಯಾಕೆ ಸುಮ್ಮನಾಗೋದಿಲ್ಲ ಅಂದರೆ ಇದು ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ. ಈಗ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಯಾಕೆ ಅಂದರೆ ಘಟನೆಯ ಪ್ರತ್ಯಕ್ಷ ಸಾಕ್ಷಿ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರು. ನಿಮ್ಮನ್ನ ನಾವು ಕೋರ್ಟ್ನಲ್ಲಿ ಕಟಕಟ ನಿಲ್ಲಿಸ್ತೇವೆ. ಈ ಪ್ರಕರಣದಲ್ಲಿ ಸಾಕ್ಷಿಯ ಏನು ವಿಟ್ನೆಸ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ನೀವು ಪ್ರತ್ಯಕ್ಷ ಸಾಕ್ಷಿ ಈ ಘಟನೆಗೆ ನೀವು ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳ್ಬೇಕು. ನೀವು ಅದನ್ನ ನಿಮ್ಮ ಪೊಲೀಸ್ SP ಇದರ ಪಕ್ಕದಲ್ಲಿ ಇವರೆಲ್ಲರನ್ನು ಸಾಕ್ಷಿ ಕಟಕಟಲ್ಲಿ ನಾವು ನಿಲ್ಲಿಸ್ತೀವಿ ಈ ಪ್ರಕರಣದಲ್ಲಿ. ಯಾಕಂದ್ರೆ ಕಾನೂನು ಅವಕಾಶ ಇದೆ. ಎವಿಡೆನ್ಸ್ ಆಕ್ಟ್ ಪ್ರಕಾರ ನಾವು ಯಾರನ್ನ ಸಾಕ್ಷಿ ಕಟಕಟ ನಿಲ್ಲಿಸಬೇಕು, ಪ್ರತ್ಯಕ್ಷ ಸಾಕ್ಷಿಗಳು ಐ ವಿಟ್ನೆಸ್ಗಳು ಅಂತ ಹೇಳ್ತೀವಿ. ಅವರು ಬಂದು ಹೇಳಬೇಕು. ನಾಳೆ ಇದೇ ಪ್ರಕರಣದಲ್ಲಿ ನೀವು ಐ ವಿಟ್ನೆಸ್ ಇದರಲ್ಲಿ ನೀವು ವಿಕ್ಟಿಮ್ ಆಗ್ತಿರೋ, ದೂರದಾರ ಹಾಕಿದಿರೋ, ಬೇರೆ ಏನಾಗ್ತಿದಿರೋ ಅದು ಮುಂದಿನ ಪೊಲೀಸ್ ತನಿಖೆ ನೀವು ಹೇಳ್ದಾಗ ಮಾಡ್ತಾರೆ, ಅದು ಬೇರೆ ವಿಷಯ. ನೀವು ಹೇಳ್ದಾಗ ಸುಳ್ಳು ದೂರ ದಾಖಲಿಸ್ತಾರೆ. ಈಗಾಗಲೇ ಏನು ಆಗಿಲ್ಲ ಅಂದ್ರೂ ಅಲ್ಲಿ ಕರ್ತವ್ಯ ಲೋಪಕ್ಕೆ ಬಂದ್ಬಿಡ್ತಿತ್ತಲ್ಲಿ. ನಿಮ್ಮ ಕರ್ತವ್ಯ ಲೋಪ ಅಲ್ಲಿ ಗೃಹ ಮಂತ್ರಿಯಾಗಿ ಅದನ್ನ ಇಸ್ಕೊಂಡು ಸಮಸ್ಯೆನ ಪರಿಹಾರ ಕೇಳಬೇಕಾಯ್ತು, ಅಹವಾಲನ್ನ ಕೇಳಬೇಕಾಯ್ತು ನಿಮ್ಮ ಕರ್ತವ್ಯ. ಅದನ್ನ ಮರ್ತಿ ಅದನ್ನ ಕೊಡೋದವ್ರ ಮುಂದೆನೆ ನೀವು ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದೀರಾ. ಹಾಗಾಗಿ ಈ ಪ್ರಕರಣವನ್ನ ನಾವು KRS ಪಕ್ಷ ಗಂಭೀರ ತಗೊಳುತ್ತೆ. ನ್ಯಾಯಾಲಯದಲ್ಲಿ ಕಟಕಟನಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಈ ಸಾಕ್ಷಿ ಸಂದರ್ಭದಲ್ಲಿ ನಿಮ್ಮನ್ನು ಕಟಕಟಲ್ಲಿ ನಾವು ಅರ್ಜಿ ಹಾಕೊಂಡು ನಿಲ್ಲಿಸ್ತೀವಿ. ಅದೇ ರೀತಿಯಾಗಿ SP ಬೇರೆ ಎಲ್ಲ ಉನ್ನತ ಅಧಿಕಾರಿ ಇರ್ಬೋದು, ಆ ಜಾಗದಲ್ಲಿ ವಿಡಿಯೋ ಕ್ಯಾಮ್ರಾದಲ್ಲಿ ಯಾರು ಕವರ್ ಆಗಿದ್ದಾರೆ, DC ಆಗಿರ್ಬೋದು, ಎಲ್ಲರೂ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವು ಅದನ್ನ ಹೇಳಬೇಕು. ಈ ವಿಡಿಯೋನು ನಾವು ಅಲ್ಲಿ ಎವಿಡೆನ್ಸ್ ಆಕ್ಟ್ ಪ್ರಕಾರ ನಾವು ಅದನ್ನ ವಿಡಿಯೋನು ಕೂಡ ನಾವು ಸಲ್ಲಿಸ್ತೀವಿ. ಹಾಗಾಗಿ ಇದನ್ನ ಸಾರ್ವಜನಿಕರು ಕೂಡ ಈ ಎಲ್ಲ ಗಮನಿಸ್ಕೊಳ್ಬೇಕು. ಯಾರೋ
ನಿಂತ್ಕೊಂಡು ಅರೆಸ್ಟ್ ಮಾಡು ಅಂತಾರೆ, ಏನೋ ಇನ್ನೊಂದು ಮಾಡ್ತಾರೋ ಅಂತ ಹೇಳ್ತಾರೆ ಅಂದ ತಕ್ಷಣ ಅದನ್ನ ಮಾಡೋದ್ರ ಅಪರಾಧ. ಆದರೆ ದೂರು ಕೊಡೋದು ಬೇರೆ, ಅರ್ಜಿ ಹಾಕೋದು ಬೇರೆ. ಪೊಲೀಸರು ಸೋಮೋಟ ಹಾಕಿರ್ತಾರೆ ಕೇಸಿಗೆ ಅವರೇ. ಆಕ್ಚುಲಿ ಇಲ್ಲಿ ಹಾಕ್ಬೇಕಾಗಿದ್ದು ಗೃಹ ಮಂತ್ರಿ ಪರಮೇಶ್ವರ್ ದೂರು ಕೊಡ್ಬೇಕು, ಇಲ್ಲಿ ದೂರದಾರ ಕೊಡ್ಬೇಕು, ಅವ್ರು ನಿಜವಾದ ವಿಕ್ಟಿಮ್ ಆಗಿದ್ರೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟಿನ ಹಲವಾರು ಆದೇಶಗಳು, ಜಡ್ಜ್ಮೆಂಟ್ಗಳು, ಆಮೇಲೆ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿರೋದು, ಅದರ ಜಡ್ಜ್ಮೆಂಟಿನ ಆಧಾರದ ಮೇಲೆ ಸರ್ಕಾರದಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸುತ್ತೋಲೆಗಳು, ಪೊಲೀಸ್ ಹಿರಿಯ ಅಧಿಕಾರ ಸುತ್ತೋಲೆಗಳನ್ನು ಹೇಳುತ್ತೆ. ಯಾರನ್ನೇ ಅರೆಸ್ಟ್ ಮಾಡಕ್ ಮೊದಲು ಅವ್ರ ವಿರುದ್ಧ ಮೊದಲು ದೂರು ದಾಖಲಾಗಿರಬೇಕು. ದೂರಿನ ನಂತರ ಆ ದೂರು ಕಾಗ್ನಿಜಬಲ್ ಆಗಿದ್ರೆ ಅದು FIR ಆಗಬೇಕು. FIR ಆದ್ಮೇಲೆ FIR ಅಲ್ಲಿ ಕಾಗ್ನಿಜಬಲ್ ಆಗಿದ್ರೆ ಅದನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಇದ್ಬೇಕಿತ್ತು. ಅಂದ್ರೆ ಅರೆಸ್ಟ್ ಅಂದ್ರೆ 7 ವರ್ಷಕ್ಕಿಂತ ಸಾಕ್ಷಿ ಶಿಕ್ಷೆ ಇದ್ರೆ ಮಾತ್ರ ಅವರಿಗೆ ಯಾವುದೇ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಬೇಕು. ಆದ್ರೆ ಈ ತರದ್ದು ಇಲ್ಲಿ ಯಾವುದೋ ಆ ಥರ ಕಾಣ್ತಿಲ್ಲ. ಒಂದು ಮನವಿ ಕೊಡಕ್ಕೆ ಹೋದಾಗ ಅದನ್ನ ವಿಡಿಯೋ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಾಡಿರುತ್ತದ್ದು. ಅದ್ರಲ್ಲಿ ಅಂತ ಯಾವುದೇ ರೀತಿಯಲ್ಲಿ ಗಂಭೀರವಾದ ಸೆಕ್ಷನ್ಗಳು ಇಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಈ ದೂರು ಮೊದಲನೇದಾಗಿ ನಾನು ಹೇಳಿದಾಗೆ ದೂರು ದಾಖಲೆ ಆಗಿಲ್ಲ, ಅರೆಸ್ಟ್ ಮಾಡ್ತಾರೆ. FIR ದಾಖಲೆ ಆಗಿಲ್ಲ, ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅಷ್ಟೆಲ್ಲ FIR ಆದ್ರೂ ಕೂಡ ಈಗಿನ BNSS ಪ್ರಕಾರ 32, 35 ಬರ್ತಿದ್ವಿ, ಅದರಲ್ಲಿ ನೋಟಿಸ್ ಕೊಡಬೇಕು. ಏನು 41A ಅಂತ ಹಿಂದೆ ಹೇಳ್ತಿದ್ರು IPS ನಲ್ಲಿ, ಅದೇ ರೀತಿ ಇಲ್ಲಿ ನೋಟಿಸ್ ಕೊಡಬೇಕು. ನೋಟಿಸ್ ಕೂಡ 1, 2, 3 ಮೊದಲನೇ ನೋಟಿಸು, 2ನೇ ನೋಟಿಸು, 3ನೇ ನೋಟಿಸ್ ಕೊಟ್ಟಾಗ್ಲೂ ಕೂಡ ಅವರು ಬಂದಿಲ್ಲ ಅಂದ್ರೆ, ಅಥವಾ ಅವ್ರು ಏನೋ ಸಾಕ್ಷಿ ನಿಮ್ಮ ವಿಚಾರಣೆಗೆ ನಿಮಗೆ ಕರೆದಾಗ ನೋಟಿಸ್ ಕೊಟ್ಟು ಬಂದಿಲ್ಲ ಅಂದಾಗ ಅವ್ರೇನೋ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಏನೋ ಕುತಂತ್ರ ಮಾಡ್ತಾರೆ ಅನ್ನೋದು ಅಂತ ನಿಮ್ದು ಅಂದಾಗ ಮಾತ್ರ ನೀವು ಅವಾಗ ಅರೆಸ್ಟ್ ಮಾಡ್ಬೋದು. ಆದರೆ ಇಲ್ಲಿ ಯಾವುದೇ ಸುಪ್ರೀಂ ಕೋರ್ಟಿನ ಆದೇಶಗಳನ್ನ, ಸುಪ್ರೀಂ ಕೋರ್ಟಿನ ನಿಯಮಗಳನ್ನ, ಸುತ್ತೋಲೆಗಳನ್ನ, ಮೇಲಾಧಿಕಾರಿಗಳ ಸುತ್ತೋಲೆಗಳನ್ನ ಇವೆಲ್ಲವೂ ಪಾಲನೆ ಆಗಿಲ್ಲ. ಅಂದ್ರೆ ಇವೆಲ್ಲವನ್ನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳೆಲ್ಲ ಇವತ್ತು ಕಸ ಹೋಗ್ಬಿಟ್ಟಿದ್ದಾವೆ. ಇವರು ರಾಜಾರೋಷವಾಗಿ ಗೃಹ ಮಂತ್ರಿಗಳ ಎದುರುಗಡೆನೆ ಪೊಲೀಸರು ಇಂಥವೆಲ್ಲವನ್ನು ನಿಯಮಗಳ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ನೀವು ಬೇರೆ ಸಂದರ್ಭದಲ್ಲಿ ಇದು ಮಾಡಬೇಕು. ಸಾಮಾನ್ಯ ಜನರ ಸ್ಥಿತಿ ಏನು ಅಂತ ನೀವು ಯೋಚನೆ ಮಾಡಬೇಕು. ಹಾಗಾಗಿ ಇಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟಿನ ಆದೇಶಗಳ ಉಲ್ಲಂಘನೆಗಳನ್ನ ಪೊಲೀಸರು ಮಾಡಿದ್ದಾರೆ, ಗೃಹ ಮಂತ್ರಿಗಳು ಮಾಡಿದ್ದಾರೆ. ಗೃಹ ಮಂತ್ರಿಗಳು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ನಿಮ್ಮನ್ನ ನಾವು ಕಟ್ಟೆ ನಿಲ್ಲಿಸ್ತೀವಿ ಈ ಪ್ರಕರಣದಲ್ಲಿ. ಪರಮೇಶ್ವರ್ ಅವರೇ ಪ್ರತ್ಯಕ್ಷ ಸಾಕ್ಷಿ, ನೀವು ಐ ವಿಟ್ನೆಸ್ ಬಂದು ಹೇಳಬೇಕು. ನೀವಲ್ಲಿ ನಾವು ಎವಿಡೆನ್ಸ್ ಹಾಕೊಡ್ತೀವಿ. ಇದೊಂದು ಇಡೀ ರಾಜ್ಯದಲ್ಲಿ ಇದೊಂದು ಮಾದರಿ ಪ್ರಕರಣ ಆಗಬೇಕು. ಇದೊಂದು ಯಾವ ರೀತಿ ಮಾದರಿ ಆಗುತ್ತೆ ಅನ್ನೋದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಈ ಪ್ರಕರಣದಲ್ಲಿ ಬರಬೇಕು. ಮನವಿ ಕೊಟ್ಟವರಿಗೆಲ್ಲ ನೀವು ಅರ್ಜಿಯಲ್ಲಿ ಅರೆಸ್ಟ್ ಮಾಡಿಸ್ತೀರಾ, ವಿಡಿಯೋ ಮಾಡ್ತೀವಿ. ನೀವು ಮಾಡಿದಿರ ಅಲ್ಲಿ, ಈಗ ನೀವು ಮಾಡಿರೋದನ್ನೆಲ್ಲ ಪಬ್ಲಿಸಿಟಿ ಆಗಿಲ್ವಾ? ಈಗ ಎಲ್ಲ ಮೀಡಿಯಾದವರು ಬಂದು ಮಾಡಿದ್ದಾರೆ, ಅದು ನಿಮಗೆ ಕೋಡ್ ಬಂದ್ಬಿಡುತ್ತೆ ಅಲ್ವಾ ನೀವು ಮಾಡಿದ್ದೀರ ಅನ್ನೋದಕ್ಕೆ. ಇದು ಪ್ರಚಾರ ಅಂತಾನೆ. ಇದನ್ನು ನಾವು ಕೊಟ್ಟಿರೋದನ್ನ ಪ್ರಚಾರ ಮಾಡ್ಕೊಡ್ತೇನೆ. ಇಂಥ ಮನವಿ ಕೊಡಕ್ಕೆ ಹೋಗಿದ್ವಿ, ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ವಿ, ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಇದೀವಿ. ಇಡೀ ರಾಜ್ಯಾದ್ಯಂತ ಅದನ್ನ ನೋಡ್ತಾರೆ. ಅದರೇನು ಅಪರಾಧ ಇದೆಯಾ? ಪೊಲೀಸ್ನವ್ರ ಬಾಡಿ ಕ್ಯಾಮ್ರಾ, ಇವೆಲ್ಲ ಬಾಡಿ ಕ್ಯಾಮ್ರಾಗಳನ್ನು ಕೊಡಬೇಕು ನೀವು. ಯಾಕೆಂದ್ರೆ ಇಂಥ ಒಂದು ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವೆಲ್ಲವೂ ಆಕ್ಟಿವ್ ಇರಬೇಕು. ನೀವು ಏನೇ ಕೊಡ್ತೀರಾ ಗೊತ್ತಿಲ್ಲ, ಅಲ್ಲಿ CC ಕ್ಯಾಮ್ರಾಗಳು ಇರಬೇಕು. ಯಾಕೆಂದ್ರೆ ಅದು ಇದರಲ್ಲಿ ಕಾರ್ಯಕ್ರಮ ನಡೆಯೋದು ಎಲ್ಲವನ್ನು ಇದೆಲ್ಲ ವಿಡಿಯೋ ಮಾಡೋದು ಅಲ್ಲದೆ ಕೂಡ CC ಕ್ಯಾಮ್ರಾಗಳು ಇರಬೇಕು. ಸೊ ಇವೆಲ್ಲವನ್ನು ನಾವು ಸಾಕ್ಷಿ ಕಟ್ಟೆಗಟ್ಟಲ್ಲಿ ನಿಮ್ಮನ್ನು ನಿಲ್ಲಿಸಿ ಇದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ. ಇಡೀ ರಾಜ್ಯದ ಜನತೆ ನೀವು ಅರ್ಥ ಮಾಡ್ಕೋಬೇಕು. ಇಂಥ ಸರ್ಕಾರಗಳು, ಆಡಳಿತಗಳು ಬೇಕಾ? ಯೋಚನೆ ಮಾಡಬೇಕು. ನೀವು ನಿಮ್ಮನ್ನ ಮಾರ್ಕೊಂಡು, ನಿಮ್ಮ ವ್ಯಕ್ತಿತ್ವವನ್ನು ಮಾರ್ಕೊಂಡು ಈ JDC ಕಾಂಗ್ರೆಸ್, BJP, JDS ಪಕ್ಷಗಳಿಗೆ, JCB ಪಕ್ಷಗಳಿಗೆ ಓಟ್ ಹಾಕಿದ್ರ ಪರಿಣಾಮ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಗಳು ಸಾರ್ವಜನಿಕವಾಗಿ ಆಗ್ತಾ ಇದೆ. ಅದ್ರ ಬಗ್ಗೆ ಕಿಂಚಿತ್ತು ಭಯ ಇಲ್ಲ, ನಾಚಿಕೆ ಇಲ್ಲ. ಹಾಗೆ ಅಧಿಕಾರಿಗಳು ಕೂಡ ಅದನ್ನ ನೋಡ್ತಾ ಅವ್ರನ್ನ ಕಾಲ್ಕಾಸ ಮಾಡ್ಕೊಂಡು ಅವರ ಕಾನೂನು ಬಾಹಿರ ಆದೇಶಗಳನ್ನ ಮಾಡ್ತಾ ಅವರು ಗುಲಾಮರಾಗಿ ಅವ್ರ ಚೇಲಗಳಾಗೋ, ಬಾಲಗಳಾಗೋ ಇವತ್ತು ಕಾನೂನುಗಳನ್ನ, ಯೂನಿಫಾರ್ಮ್ಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣಗಳನ್ನ ನಾವು ಇಡೀ ರಾಜ್ಯದ ಜನತೆಗೆ ನಾವು ಹೇಳ್ತಾ ಇದೀವಿ. ನೀವು ನಿಮ್ಮ ಓಟನ್ನ ನಿಮ್ಮ ಕೈ ಹಿಡ್ಕೊಂಡು ಯೋಗ್ಯರಿಗೆ ಹಾಕಿದ್ರೆ ಇವತ್ತು ಇಂಥ ಆಡಳಿತ ಇಡೀ ರಾಜ್ಯದಲ್ಲಿ ಬರ್ತಿರ್ಲಿಲ್ಲ. ಹಾಗಾಗಿ ನೀವುಗಳು ಯಾವಾಗ ಎಚ್ಚೆತ್ತುಕೊಳ್ತೀರಾ, ಯಾವಾಗ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳುವಂತ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ತರಬೇಕು ಅಂತ ನೀವು ಯೋಚನೆ ಮಾಡ್ತೀರಾ, ಅವತ್ತು ನಿಮ್ಮ ಬಾಳ ಹಸನ ಆಗುತ್ತೆ, ನಿಮ್ಮ ಮುಂದಿನ ಪೀಳಿಗೆ ಆಗುತ್ತೆ. ಆ ದಿಕ್ಕಿನಲ್ಲಿ KRS ಪಕ್ಷ ಇವತ್ತು ಪಾರದರ್ಶಕ ಆಡಳಿತ ಕೊಡೋದಕ್ಕಾಗಿ ಇಡೀ ರಾಜ್ಯದ ಪ್ರವಾಸ ಮಾಡಿ ಹೇಳ್ತಾ ಇದೆ. ಇದನ್ನ ಈ ಪ್ರಕರಣವನ್ನ ನೀವು ಗಂಭೀರವಾಗಿ ತಗೊಳ್ಬೇಕು. ಬೇರೆಯವರಿಗೆ ಇದಕ್ಕಿಂತ ದೊಡ್ಡದಾಗಿದೆ. ದೂರ ಕೊಡಕ್ಕೆ ಹೋದಾಗ ಅಲ್ಲೆಲ್ಲ ಇಷ್ಟ ಅಲ್ಲೇ ಮಾಡ್ತಾರೆ ಪೊಲೀಸ್ನವರು, ಇವೆಲ್ಲ ನೋಡಿದಿರಾ. ಆದ್ರೆ ಗೃಹ ಮಂತ್ರಿ ಎದುರುಗಡೆನೆ ಪೊಲೀಸರು ಹಿಂಗೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಇನ್ನು ಬೇರೆ ಜಾಗದಲ್ಲಿ ಇನ್ನಿಷ್ಟ ಆಗಿರ್ಬೋದು. ನನ್ನ ಗೌರವ ಹೋಗುತ್ತೆ, ನಾನಿದ್ದೀನಿ, ನನ್ನ ಎದುರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನುವಂಥ ಕನಿಷ್ಠ ಅರಿವು ಇಲ್ಲದೆ, ಗೊತ್ತಿಲ್ಲ ಗೃಹ ಮಂತ್ರಿಗಳು ನಾಳೆ ಕೋರ್ಟಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗೇನು ಅಲ್ಲೇನೋ ಕಟ್ಕಟಲ್ಲಿ ಏನಾದ್ರು ಕೇಳಿದ್ರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಏನೋ ಗೊತ್ತಿಲ್ಲ, ನೋಡೋಣ ಅಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನಾವು ಹಾಕೊಡ್ತೀವಿ. ಇದು ರಾಜ್ಯ ಸಂದೇಶ. ಹಾಗಾಗಿ ನೀವು
ನಮ್ಮ ಪಕ್ಷದ ಉಪಾಧ್ಯಕ್ಷರನ್ನ ಬಂಧಿಸಿ ಮಾಡಿದ ತಕ್ಷಣ ಅಥವಾ 106 ಜನನ ಬಂಧನ ಮಾಡಿದ ತಕ್ಷಣ KRS ಪಕ್ಷ ಎದುರೋ ಪಕ್ಷ ಅಲ್ಲ. ಇವತ್ತು ಹಲವಾರು ಸಾವಿರಾರು ಜನನ್ನ, ಧೀರರನ್ನ, ಶೂರರನ್ನ ಹುಟ್ಟಾಕಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ರೀತಿಯಲ್ಲಿ ಒಂದು ಸೈನ್ಯ ಕಟ್ಟಿ ಇವತ್ತು ನಾವು ಪಾರದರ್ಶಕ ಆಡಳಿತ ತರಬೇಕು, ಲಂಚಮುಕ್ತ ಆಡಳಿತ, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ತರಬೇಕು ಅಂತೇಳಿ ಒಂದು ರೀತಿಯಲ್ಲಿ ದೀಕ್ಷೆ ತಗೊಂಡು ಇವತ್ತು ನಾವು ಹೊರಟಿದ್ದೀವಿ. ಅದನ್ನ ಅನುಷ್ಠಾನಕ್ಕೆ ತರ್ತೀವಿ. ಆದರೆ ಜನತೆ ನೀವು ನಮ್ಮ ಜೊತೆ ನಿಂತ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಳು ಹಸನಾಗುತ್ತೆ, ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬಂದು ಎಲ್ಲ ಅಕ್ರಮಗಳು ನಿಲ್ಲುತ್ತೆ ಅನ್ನೋದು ಹೇಳ್ತಾ ನಾನು ಆದಷ್ಟು ಬೇಗ ಇದಕ್ಕೆ ಏನು ಕಾನೂನಿನ ರೀತಿಯಲ್ಲಿ ನಾವು ಯಾವೆಲ್ಲ ರೀತಿಯಲ್ಲಿ ಇದನ್ನೆಲ್ಲ ನಾವು ಕಂಡ್ಕೊಳ್ಬೋದು. ನಮ್ಮ ಉಪಾಧ್ಯಕ್ಷರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಪ್ರಕ್ರಿಯೆಗಳು ನಿಮ್ಗೆ ಗೊತ್ತಿರುತ್ತೆ. ಅದನ್ನೆಲ್ಲವನ್ನು ನಮ್ಮ ವಕೀಲರು ಯಾವ ರೀತಿ ಸಮರ್ಥವಾಗಿ ಮಾಡಿ ಅವ್ರನ್ನ ಅಲ್ಲಿ ಇದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತಿದ್ದಾಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾಗೆ ಅವ್ರನ್ನ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಇಡೀ ರಾಜ್ಯದ ಜನತೆ ಇವೆಲ್ಲ ನೋಡ್ಕೋಬೇಕು, ನಾವು ಎಂತ ಆಡಾಡ್ತಿದ್ದೀವಿ ಅನ್ನೋದನ್ನ ಕೇಳ್ಕೊಂಡು ಮುಂದಿನ ನಿಮ್ಮ ಬಾಳು ಹಸನಾಗೋದು ದೃಷ್ಟಿಯಿಂದ ನೀವು KRS ಪಕ್ಷದ ಜೊತೆಲಿ ನಿಂತರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಎಲ್ಲ ದೌರ್ಜನ್ಯಗಳನ್ನು ನಿಲ್ಸಕ್ಕೆ ಸಾಧ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈಗಲೂ ನೀವು ಹೆಚ್ಕೊಂಡು ಜಾತಿ, ಧರ್ಮ, ಪಕ್ಷ ಅಂತ ನೀವು ಹೋದ್ರೆ ನಿಮ್ಮ ಕಾಲ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ನೀವೇ ಕಲ್ಲತ್ತಾಗ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.